ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ವಿವೇಕ್ ಅವರು ಡ್ರಿಂಕ್ ಮಾಡಿಬಿಟ್ಟು ಅವ್ರ ಹೆಂಡತಿ ಪುಣ್ಯವತಿ ರೂಮ್ಗೆ ಅಂದರೆ ಗೌರಿ ರೂಮ್ಗೆ ಎಂಟ್ರಿ ಕೊಡ್ತಾರೆ. ಅವರು ಬಾಗಿಲನ್ನು ಬಾರಿಸ್ತಿರ್ತಾರೆ. ಆದರೆ ಕೀಲಿ ಅಲ್ಲೇ ಇರೋದನ್ನು ನೋಡಿಬಿಟ್ಟು ಆ ಕೈ ತೊಗೊಂಡು ಕೀಲಿ ತೆಗೆದ್ಬಿಟ್ಟು ಒಳಗಡೆ ಹೋಗ್ತಾರೆ. ಓಹೋ, ನೀನು ಒಳಗಡೆ ಇದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಹೊರಗಡೆ ಕೈ ಇಟ್ಟಿದ್ಯಾ, ನನಗೆ ಹೀಗೆ ಮಾಡಿದ್ರೆ ಗೊತ್ತಾಗಲ್ವಾ ಅಂತ ಹೇಳಿಬಿಟ್ಟು ಅವಳು ಕೀನ ತೆಗೆದ್ಬಿಟ್ಟು ಒಳಗಡೆ ಹೋಗ್ತಾನೆ. ಆನಂತರ ಗೌರಿ ಅವನನ್ನು ನೋಡಿ ಹೆದರ್ಕೊಳ್ತಿರ್ತಾನೆ. ನಿನಗೆ ಇವತ್ತು ಯಾವ ರೀತಿ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು ಅಂತ ಹೇಳಿಬಿಟ್ಟು ವಿವೇಕ್ ಹೇಳ್ತಾನೆ. ಅದಕ್ಕೆ ಗೌರಿ, ನೀವು ಇಲ್ಲೇ ಇರಿ, ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ. ಆಗ ಅವಳ ಕೈ ಹಿಡಿದ್ಬಿಟ್ಟು ಎಳೆದ್ಬಿಟ್ಟು, ಕೂತ್ಕೋ, ಎಲ್ಲಿ ಹೋಗ್ತಿದ್ಯಾ, ನನ್ನ ಜೀವನನೇ ಹಾಳು ಮಾಡಿಬಿಟ್ಟು ಈಗ ನನ್ನ ರೂಮಿಂದ ಹೊರಗಡೆ ಹೋಗಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ನಿನಗೆ ಇವತ್ತು ಹೇಗೆ ಮಾಡ್ತೀನಿ ನೋಡು ಅಂತ ಹೇಳಿ ಅವ್ನ ಕೈ ಹಿಡಿದು ಎಳಿತಿರ್ತಾಳೆ. ಅಷ್ಟರಲ್ಲಿ ಕೆಳಗಡೆ ಬಿದ್ದುಬಿಡ್ತಾನೆ. ಅವನು ಡ್ರಿಂಕ್ ಮಾಡಿಬಿಟ್ಟು ಬಂದಿದ್ದರಿಂದ ಅವನಿಗೆ ಏನು ನೆನಪಿರಲ್ಲ, ಅದೇ ರೀತಿ ಎಲ್ಲವೂ ಆಗಿಬಿಡುತ್ತೆ. ಆನಂತರ ಅವನ್ನೇ ಅಲ್ಲಿಗೆ ತಲೆದಿಂಬು ತೊಗೊಂಡ್ಬಿಟ್ಟು ಅಲ್ಲೇ ಹೊತ್ತಿಸಿ ಅಲ್ಲೇ ಮಲಗಿಸ್ಬಿಡ್ತಾಳೆ. ಆನಂತರ ಅವನು ಡ್ರಿಂಕ್ ಮಾಡಿದ ನಶೆಯಲ್ಲಿ ಎಲ್ಲ ಸತ್ಯ ಬಾಯ್ಬಿಡ್ತಿರ್ತಾನೆ. ನೀನು ಯಾವ ಏಮ್ ಇಟ್ಕೊಂಡು ಮದುವೆ ಮಾಡ್ಕೊಂಡು ಅದು ನನಗೆ ಗೊತ್ತಿಲ್ಲ, ಆದರೆ ನೀನು ಒಳ್ಳೆ ಮನಸ್ಸವಳೆ, ಅದು ನನಗೆ ಗೊತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತ ನನಗೆ ಒಂದು ತಿಳಿತಾ ಇಲ್ಲ ಅಂತ ಅವನ ಮನಸ್ಸಲ್ಲಿರೋ ಒಳ್ಳೆ ಭಾವನೆಗಳನ್ನೆಲ್ಲ ವ್ಯಕ್ತಪಡಿಸ್ತಿರ್ತಾನೆ. ಇದನ್ನು ಕೇಳಿದ ಗೌರಿಗೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಬೆಳಕಾಗುತ್ತೆ. ಬೆಳಗ್ಗೆ ಗೌರಿ ಎದ್ಬಿಟ್ಟು ಸ್ನಾನ ಮಾಡಿ ತುಳಸಿ ಪೂಜೆ ಈ ಕಡೆ ಮಾಡ್ತಿರ್ತಾರೆ. ಆ ಕಡೆ ಅಜ್ಜಿ ಮತ್ತು ಅಜ್ಜ ಅವರೆಲ್ಲರೂ ಸೇರಿ ನಿನ್ನೆ ಪ್ರಸ್ತುತೆಲ್ಲ ತಯಾರಿ ನಡೆದಿತ್ತು, ಈ ರೀತಿ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ನೀವು ಹಿರಿಯರಿಗೆ ಗೌರವ ಕೊಡ್ತಿರೋ ಕೊಡಲು ಇದರಿಂದ ಏನು ಒಂದು ತಿಳಿತಾನೆ ಇಲ್ಲ ಅಂತ ಹೀಗೆ ಹೇಳ್ತಿರ್ತಾರೆ. ಈ ಕಡೆ ಸರಿತಾಗಿ ತುಂಬ ಖುಷಿ ಆಗ್ತಿರುತ್ತೆ. ಆ ಕಡೆಯಿಂದ ನನ್ನ ಮಗನಿಗೆ ಮದುವೆ ಇಷ್ಟ ಇಲ್ಲ, ಹಾಗಾಗಿ ಈಗ ಮಾಡಿದ್ದಾನೆ, ಇಷ್ಟ ಆಯ್ತು, ಮದುವೆ ಆಗಿದ್ರೆ ಎಲ್ಲ ಚೆನ್ನಾಗಿ ನಡೀತಿತ್ತು ಅಲ್ವಾ ಮಾವ ಅಂತ ಸರಿತಾ ಹೇಳ್ತಾಳೆ. ಈ ಕಡೆಯಿಂದ ವಿವೇಕ್ ಎಚ್ಚರ ಆಗಿಬಿಟ್ಟು ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಎದ್ಬಿಟ್ಟು ಬೇಗನೆ ಅವ್ನು ಚಪ್ಪಲಿ ಎಲ್ಲ ತೊಗೊಂಡು ಕಂಕಳಲ್ಲಿ ಚಪ್ಪಲಿ ಇಟ್ಕೊಂಡು ಹೊರಗೆ ಬರ್ತಾನೆ. ಇದನ್ನು ನೋಡಿದ ಮನೆಯವರು ಎಲ್ಲರೂ ಸೇರಿ, ಏನು ವಿವೇಕ್, ನಿನ್ನೆ ಪ್ರಸ್ತ ಬೇಡ ಅಂದೆ, ಈಗ ನೋಡಿದ್ರೆ ಗೌರಿ ರೂಮಿಂದ ಹೊರಗಡೆ ಬರ್ತಿದ್ಯಾ, ಏನು ತಲೆ ಎತ್ತೋ ಕೆಲಸ ಮಾಡಿ ಬಂದ್ಯಾ ಅಥವಾ ತಲೆ ತೆಗೆಸೋ ಕೆಲಸ ಮಾಡಿ ಬಂದ್ಯಾ ಅಂತ ಅವನನ್ನು ಚಡಾಯಿಸ್ತಿರ್ತಾರೆ. ಈ ಕಡೆ ಅವರಮ್ಮ, ಏನು ತಲೆಯ ಕೆಳಗಡೆ ಮಾಡ್ತಿದ್ಯಾ, ಏನು ಮಾಡಿ ಬಂದೆ ಅಂತ ಅವರಮ್ಮ ಕೇಳ್ತಾರೆ.